ವಿಜಯಪುರದಲ್ಲಿ ಹಣ ಕೊಟ್ರೆ ಮನೆ ಮಂಜೂರಾತಿಗೆ ಪಿಡಿಒ ಡೀಲಿಂಗ್. ಸಾಕ್ಷಿ ಸಮೇತ ಪಿಡಿಒ ಡೀಲ್ ಬಿಚ್ಚಿಟ್ಟಿದ್ದ ಏಷ್ಯಾನೆಟ್ ಸುವರ್ಣ ನ್ಯೂಸ್. ವರದಿ ಪ್ರಸಾರ ಬೆನ್ನಲ್ಲೇ ಕ್ರಮಕ್ಕೆ ಸೂಚಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಯಾರೇ ಇದ್ರೂ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಹೇಳಿದ ಮೇಲೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ನೇರವಾಗಿ ಡೀಲಿಂಗ್ ಮಾಡಿದ್ರು ಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಹಿಂದೇಟಾಗ್ತಿದ್ದಾರೆ. ಪಿಡಿಒ ವಿರುದ್ಧ ಕ್ರಮಕ್ಕೆ ಮುಂದಾಗದ ಜಿಲ್ಲಾ ಪಂಚಾಯಿತಿ ಸಿಒ ರಿಷಿ ಆನಂದ್. ಪಿಡಿಒ ಜಾರಮಟ್ಟಿ ವಿರುದ್ಧ ಕ್ರಮಕ್ಕೆ ಮೇಲಾಧಿಕಾರಿಗಳಿಗೂ ಕೂಡ ಭಯ ಕಾಡ್ತಾ ಇದೆಯಾ? ತಕ್ಷಣವೇ ಪಿಡಿಒ ಅಮಾನತು ಮಾಡುವಂತೆ ಮುಖಂಡರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆ ಮಂಜೂರಾತಿಗಾಗಿ ಪಿಡಿಒ ಡೀಲಿಂಗ್ ಮಾಡ್ತಾ ಇದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದರ ಬಗ್ಗೆ ವರದಿ ಮಾಡಿತ್ತು. ನಾನು ಈಗ ಕೂಡಲೇ ಸೂಚನೆಯನ್ನು ಕೊಡ್ತೀನಿ ಸಿಇಒ ಅವರಿಗೆ. ಆ ಕ್ಲಿಪ್ಪಿಂಗು ಸಿಇಒ ಅವ್ರಿಗೆ ಕಳಿಸಿ, ನನಗೊಂದು ಕಳಿಸಿ. ನೀವು ಕೂಡಲೇ ಸಿಇಒ ಕಳಿಸಿ ಆಗಿದ್ದಾರೆ, ನಿರ್ದೇಶನ ಕೊಡ್ತೀನಿ, ತತ್ಕ್ಷಣ ಕ್ರಮ ಕೈಗೊಳ್ತೀನಿ. ಯಾರು ಬೇಕಾದವ್ರು ಯಾರು ಬಟ್ಟಿರಲಿಲ್ಲ, ಅದು ನಾಟ್ ವರಿಡ್, ಹೆಸರು ನಾನು ತೊಗೊಳ್ಬೇಕು ಅವಶ್ಯಕತೆ ಇಲ್ಲ. ಅದು ಯಾರೇ ಪಿಡಿಒ ಇರಲಿ, ಇಂಥ ಮಾಡೋದು ಅದು ತಪ್ಪು. ಮಾಡಿದ್ದನ್ನು ಅದನ್ನು ಸಹ ಅದು ಸರಿ ಇದ್ದರೆ ವೆರಿಫಿಕೇಷನ್ ಮಾಡಿಕೊಂಡು ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ತೀವಿ. ಜಿಲ್ಲಾ ಪಂಚಾಯತಿ ಅಡಿಯಲ್ಲಿ ಸಾಕಷ್ಟು ಗ್ರಾಮ ಪಂಚಾಯತಿ ಕೂಡ ಇವತ್ತು ಕೆಲಸವನ್ನು ನಿರ್ವಹಿಸ್ತಿದೆ. ಅದರಲ್ಲಿ ಇತ್ತೀಚೆಗೆ ಸುವರ್ಣ ನ್ಯೂಸ್ನಲ್ಲಿ ಬಂದಿರತಕ್ಕಂಥ ರಾಂಪುರ್, ಸಿಂದಗಿ ತಾಲೂಕಿನ ರಾಂಪುರ್ ಗ್ರಾಮ ಪಂಚಾಯತಿಯಲ್ಲಿ ಮನೆಗಳ ಹಂಚಿಕೆಯಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರವನ್ನು ಸುವರ್ಣ ನ್ಯೂಸ್ ಅವರು ಬ್ರೇಕ್ ಮಾಡಿದ್ರು ಕೂಡ ಇದುವರೆಗೆ ಪಿಡಿಒ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಇವತ್ತು ಯಕ್ಷಪ್ರಶ್ನೆಯಾಗಿ ನಮ್ಮ ಮುಂದೆ ನಿಂತಿರುವಂಥದ್ದು. ಸತತವಾಗಿ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಕಷ್ಟು ಪಿಡಿಒಗಳ ಮೇಲೆ ಇವತ್ತು ಬಹುದೊಡ್ಡ ಆರೋಪಗಳಿದ್ದರೂ ಕೂಡ ಜಿಲ್ಲಾ ಪಂಚಾಯತಿ ಯಾವುದೇ ಕೆಲಸ ಮಾಡದೇ ಇವತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಸಾಕಷ್ಟು ನಿದರ್ಶನಗಳು ನಮ್ಮ ಜೊತೆಗೇ ಇದ್ದಾವೆ. ಪಿಡಿಒ ಡೀಲಿಂಗ್. ಸಾಕ್ಷಿ ಸಮೇತ ಪಿಡಿಒ ಡೀಲ್ ಬಿಚ್ಚಿಟ್ಟಿದ್ದ ಏಷ್ಯಾನೆಟ್ ಸುವರ್ಣ ನ್ಯೂಸ್. ವರದಿ ಪ್ರಸಾರ ಬೆನ್ನಲ್ಲೇ ಕ್ರಮಕ್ಕೆ ಸೂಚಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಯಾರೇ ಇದ್ರೂ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಹೇಳಿದ ಮೇಲೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ನೇರವಾಗಿ ಡೀಲಿಂಗ್ ಮಾಡಿದ್ರು ಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಹಿಂದೇಟಾಗ್ತಿದ್ದಾರೆ. ಪಿಡಿಒ ವಿರುದ್ಧ ಕ್ರಮಕ್ಕೆ ಮುಂದಾಗದ ಜಿಲ್ಲಾ ಪಂಚಾಯಿತಿ ಸಿಒ ರಿಷಿ ಆನಂದ್. ಪಿಡಿಒ ಜಾರಮಟ್ಟಿ ವಿರುದ್ಧ ಕ್ರಮಕ್ಕೆ ಮೇಲಾಧಿಕಾರಿಗಳಿಗೂ ಕೂಡ ಭಯ ಕಾಡ್ತಾ ಇದೆಯಾ? ತಕ್ಷಣವೇ ಪಿಡಿಒ ಅಮಾನತು ಮಾಡುವಂತೆ ಮುಖಂಡರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆ ಮಂಜೂರಾತಿಗಾಗಿ ಪಿಡಿಒ ಡೀಲಿಂಗ್ ಮಾಡ್ತಾ ಇದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದರ ಬಗ್ಗೆ ವರದಿ ಮಾಡಿತ್ತು. ನಾನು ಈಗ ಕೂಡಲೇ ಸೂಚನೆಯನ್ನು ಕೊಡ್ತೀನಿ ಸಿಇಒ ಅವರಿಗೆ. ಆ ಕ್ಲಿಪ್ಪಿಂಗು ಸಿಇಒ ಅವ್ರಿಗೆ ಕಳಿಸಿ, ನನಗೊಂದು ಕಳಿಸಿ. ನೀವು ಕೂಡಲೇ ಸಿಇಒ ಕಳಿಸಿ ಆಗಿದ್ದಾರೆ, ನಿರ್ದೇಶನ ಕೊಡ್ತೀನಿ, ತತ್ಕ್ಷಣ ಕ್ರಮ ಕೈಗೊಳ್ತೀನಿ. ಯಾರು ಬೇಕಾದವ್ರು ಯಾರು ಬಟ್ಟಿರಲಿಲ್ಲ, ಅದು ನಾಟ್ ವರಿಡ್, ಹೆಸರು ನಾನು ತೊಗೊಳ್ಬೇಕು ಅವಶ್ಯಕತೆ ಇಲ್ಲ. ಅದು ಯಾರೇ ಪಿಡಿಒ ಇರಲಿ, ಇಂಥ ಮಾಡೋದು ಅದು ತಪ್ಪು. ಮಾಡಿದ್ದನ್ನು ಅದನ್ನು ಸಹ ಅದು ಸರಿ ಇದ್ದರೆ ವೆರಿಫಿಕೇಷನ್ ಮಾಡಿಕೊಂಡು ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ತೀವಿ. ಜಿಲ್ಲಾ ಪಂಚಾಯತಿ ಅಡಿಯಲ್ಲಿ ಸಾಕಷ್ಟು ಗ್ರಾಮ ಪಂಚಾಯತಿ ಕೂಡ ಇವತ್ತು ಕೆಲಸವನ್ನು ನಿರ್ವಹಿಸ್ತಿದೆ. ಅದರಲ್ಲಿ ಇತ್ತೀಚೆಗೆ ಸುವರ್ಣ ನ್ಯೂಸ್ನಲ್ಲಿ ಬಂದಿರತಕ್ಕಂಥ ರಾಂಪುರ್, ಸಿಂದಗಿ ತಾಲೂಕಿನ ರಾಂಪುರ್ ಗ್ರಾಮ ಪಂಚಾಯತಿಯಲ್ಲಿ ಮನೆಗಳ ಹಂಚಿಕೆಯಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರವನ್ನು ಸುವರ್ಣ ನ್ಯೂಸ್ ಅವರು ಬ್ರೇಕ್ ಮಾಡಿದ್ರು ಕೂಡ ಇದುವರೆಗೆ ಪಿಡಿಒ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಇವತ್ತು ಯಕ್ಷಪ್ರಶ್ನೆಯಾಗಿ ನಮ್ಮ ಮುಂದೆ ನಿಂತಿರುವಂಥದ್ದು. ಸತತವಾಗಿ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಕಷ್ಟು ಪಿಡಿಒಗಳ ಮೇಲೆ ಇವತ್ತು ಬಹುದೊಡ್ಡ ಆರೋಪಗಳಿದ್ದರೂ ಕೂಡ ಜಿಲ್ಲಾ ಪಂಚಾಯತಿ ಯಾವುದೇ ಕೆಲಸ ಮಾಡದೇ ಇವತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಸಾಕಷ್ಟು ನಿದರ್ಶನಗಳು ನಮ್ಮ ಜೊತೆಗೇ ಇದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.